ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ಮಿಡ್ಲ್ ಈಸ್ಟ್ ಅಲ್ಲಿ ಮತ್ತೆ ಯುದ್ಧದ ಬೆಂಕಿ ಹೊತ್ಕೊಂಡಿದೆ. ಟರ್ಕಿ ವಿರುದ್ಧ ಇಸ್ರೇಲ್ ಅಬ್ಬರಿಸಿದ್ದು ಸಿರಿಯಾ ಮೇಲೆ ದಾಳಿ ಮಾಡಿದೆ. ಅತ್ತ ಯುಎಇ ಹಡಗುಗಳ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ನಡೆದಿದೆ. ದಾಳಿ ಬೆನ್ನಲ್ಲೇ ಇರಾನ್ಗೆ ಯುಎಇ ದೊಡ್ಡ ಶಾಕ್ ಕೊಟ್ಟಿದೆ. ಇದರ ಮಧ್ಯೆ ಗಲ್ಫ್ ದೇಶಗಳಿಂದ ತನ್ನ ಮಿಲಿಟರಿ ವಾಪಸ್ ಕರೆಸಿಕೊಳ್ಳೋಕೆ ಅಮೆರಿಕ ಪ್ಲಾನ್ ಮಾಡ್ತಿದೆ. ಇತ್ತ ಆಪರೇಷನ್ ಸಿಂಧೂರ್ ಡಾಕ್ಯುಮೆಂಟರಿ ನೋಡಿ ಪಾಕಿಸ್ತಾನ ಉರಿದು ಬಿದ್ದಿದೆ. ಈ ಎಲ್ಲಾ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲು ಮಿಡ್ಲ್ ಈಸ್ಟ್ ನಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಡ್ತೀವಿ. ಇಸ್ರೇಲ್ ಮತ್ತು ಟರ್ಕಿ ಮಧ್ಯೆ ದೊಡ್ಡ ಕಾಳಗ ನಡೆಯೋ ತರ ಕಾಣ್ತಿದೆ. ಇಸ್ರೇಲ್ ದಿಢೀರ್ ಅಂತ ಸಿರಿಯಾದ ಮಿಲಿಟರಿ ಏರ್ಬೇಸ್ ಮೇಲೆ ಬಾಂಬಿಂಗ್ ಮಾಡಿದೆ. ವಾಯುವ್ಯ ಸಿರಿಯಾದಲ್ಲಿರೋ ಅಬು ಅಲ್ ದುಹರ್ ಏರ್ಬೇಸ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಅಲ್ಲಿ ಟರ್ಕಿ ತನ್ನ ಸೇನೆಯನ್ನ ಇಳಿಸೋಕೆ ಪ್ಲಾನ್ ಮಾಡಿತ್ತು, ಅದಕ್ಕೆ ಹೊಡೆದ್ವಿ ಅಂತ ಇಸ್ರೇಲ್ ಹೇಳಿದೆ. ಸಿರಿಯಾ ಮತ್ತು ಇಸ್ರೇಲ್ ಮಧ್ಯೆ ಕೆಲವು ಭದ್ರತಾ ಒಪ್ಪಂದಗಳಿದ್ವು, ಆದ್ರೆ ಸಿರಿಯಾ ಅದನ್ನ ಮೀರಿ ಟರ್ಕಿ ಸೇನೆಗೆ ಜಾಗ ಕೊಡೋಕೆ ಮುಂದಾಗಿತ್ತು. ಇದು ನಮ್ಮ ಭದ್ರತೆಗೆ ದೊಡ್ಡ ಕಂಟಕ ಆಗುತ್ತೆ ಅಂತ ನಾವು ಮೊದಲೇ ವಾರ್ನಿಂಗ್ ಕೊಟ್ಟಿದ್ವಿ. ಆದ್ರೂ ಸಿರಿಯಾ ಡೋಂಟ್ ಕೇರ್ ಅಂದಿದ್ದಕ್ಕೆ ಈ ಅಟ್ಯಾಕ್ ಮಾಡಿದ್ವಿ ಅಂತ ಇಸ್ರೇಲ್ ಪ್ರಧಾನಿ ಕಚೇರಿ ಹೇಳಿದೆ. ಆದ್ರೆ ಇಸ್ರೇಲ್ ಹೇಳಿಕೆಯನ್ನ ಟರ್ಕಿ ತಳ್ಳಿ ಹಾಕಿದೆ. ಇಸ್ರೇಲ್ ಹೇಳ್ತಿರೋದೆಲ್ಲ ಶುದ್ಧ ಸುಳ್ಳು, ಈ ದಾಳಿನ ನಾವು ಖಂಡಿಸ್ತೀವಿ ಅಂತ ಟರ್ಕಿ ವಿದೇಶಾಂಗ ಇಲಾಖೆ ಹೇಳಿದೆ. ಇಡ್ಲಿಬ್ ಪ್ರಾಂತ್ಯದ ಅಬುದುಹರ್ ಏರ್ಬೇಸ್ನಲ್ಲಿ ನಮ್ಮ ಯಾವುದೇ ಸೇನೆ ಇರಲಿಲ್ಲ. ಪಕ್ಕದ ದೇಶಗಳ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಸುಮ್ಮನೆ ನೆಪ ಹುಡುಕ್ತಿದೆ ಅಂದಿದೆ. ಸಿರಿಯಾದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರೋಕೆ ಇಸ್ರೇಲ್ ಈ ತರ ಮಾಡ್ತಿದೆ ಅಂತ ಟರ್ಕಿ ಆರೋಪಿಸಿದೆ. ಅಂದಾಗೆ ಟರ್ಕಿ ಗಡಿಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ಈ ಅಬುದುಹರ್ ಏರ್ಬೇಸ್ ಇದೆ. ಮಂಗಳವಾರ ರಾತ್ರಿ ಇಸ್ರೇಲ್ ಈ ಜಾಗದ ಮೇಲೆ ಬರೋಬ್ಬರಿ 8 ಸಲ ಏರ್ ಸ್ಟ್ರೈಕ್ ಮಾಡಿದೆ ಅಂತ ಹೇಳಲಾಗ್ತಿದೆ. ರನ್ವೇ ಹಾಗೂ ಸ್ಟೋರೇಜ್ ಬಿಲ್ಡಿಂಗ್ ಗಳನ್ನ ಟಾರ್ಗೆಟ್ ಮಾಡಿ ಹೊಡೆದಿದೆ ಅಂತ ಸಿರಿಯಾ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಇಸ್ರೇಲ್ ದಾಳಿಯನ್ನ ಅಮೆರಿಕ ಕೂಡ ಖಂಡಿಸಿದೆ. ಇದರಿಂದ ಉದ್ವಿಗ್ನತೆ ಹೆಚ್ಚಾಗುತ್ತೆ ಅಂತ ಸಿರಿಯಾದಲ್ಲಿರೋ ಅಮೆರಿಕ ರಾಯಭಾರಿ ಟಾಮ್ ಬರಾಕ್ ಹೇಳಿದ್ದಾರೆ. ಅಲ್ಲದೆ ಈ ದಾಳಿಗೂ ಮುನ್ನ ಇಸ್ರೇಲ್ ಟರ್ಕಿಗೆ ಯಾವುದೇ ವಾರ್ನಿಂಗ್ ಕೊಟ್ಟಿರಲಿಲ್ಲ. ಇಸ್ರೇಲ್ನ ಯುದ್ಧ ವಿಮಾನಗಳು ತಮ್ಮ ಗಡಿಯತ್ತ ಬರ್ತಿರೋದನ್ನ ಟರ್ಕಿ ಸೇನೆ ನೋಡಿತ್ತು. ಇದನ್ನ ನೋಡಿ ಟರ್ಕಿ ಕೂಡ ತಕ್ಕ ತಿರುಗೇಟು ಕೊಡೋಕೆ ರೆಡಿ ಆಗ್ಬೋದಿತ್ತು ಅಂತ ಬರಾಕ್ ಹೇಳಿದ್ದಾರೆ. ಒಳ್ಳೆ ಟೈಮ್ಗೆ ಎಲ್ಲರೂ ಶಾಂತವಾಗಿದ್ದಕ್ಕೆ ದೊಡ್ಡ ಅನಾಹುತ ತಪ್ಪಿದೆ ಅಂದಿದ್ದಾರೆ. ಅಲ್ಲದೆ ಇಸ್ರೇಲ್, ಸಿರಿಯಾ ಮತ್ತು ಟರ್ಕಿ ಮಧ್ಯೆ ಒಂದು ಡಿಕಾನ್ಫ್ಲಿಕ್ಷನ್ ಮೆಕ್ಯಾನಿಸಂ ಮಾಡೋಕೆ ಅಮೆರಿಕ ಕೆಲಸ ಮಾಡ್ತಿದೆ. ಈ ವ್ಯವಸ್ಥೆ ಇದ್ರೆ ಸೇನೆಗಳ ಮಧ್ಯೆ ಆಗೋ ಮಿಸ್ಕಮ್ಯುನಿಕೇಶನ್ ತಪ್ಪಿಸಬಹುದು ಅಂದಿದ್ದಾರೆ. ಇನ್ನು ಸಿರಿಯಾದಲ್ಲಿ ದಾಳಿ ಮಾಡೋಕ್ಕೂ ಮುನ್ನ ಇಸ್ರೇಲ್ ಅಮೆರಿಕಾಗೆ ದಾಳಿ ಮಾಡ್ತೀವಿ ಅಂತ ಹೇಳಿತ್ತು ಅಂತಲೂ ಮಾಹಿತಿ ಸಿಕ್ಕಿದೆ. ಮಿಡ್ಲ್ ಈಸ್ಟ್ ನಲ್ಲಿ ಮತ್ತೆ ಯುದ್ಧದ ಬೆಂಕಿ ಹೊತ್ಕೊಂಡಿದೆ. ಈಗ ಯುಎಇ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡಲಾಗಿದೆ. ಇರಾನ್ ಈ ದಾಳಿ ಮಾಡಿದೆ ಅಂತ ಯುಎಇ ಆರೋಪಿಸಿದೆ. ಗಲ್ಫ್ ಸಮುದ್ರದಲ್ಲಿ ನಮ್ಮ ಹಡಗುಗಳ ಮೇಲೆ ಇರಾನ್ 2 ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ. ಒಂದು ಮಿಸೈಲ್ ಯುಎಇ ಜಲಗಡಿಯ ಒಳಗೆ ಬಿದ್ದರೆ ಇನ್ನೊಂದು ಆಚೆ ಬಿದ್ದಿದೆ. ಈ 2 ಮಿಸೈಲ್ಗಳು ಹಡಗುಗಳನ್ನೇ ಟಾರ್ಗೆಟ್ ಮಾಡಿದ್ವು, ಆದರೆ ಸಮುದ್ರದಲ್ಲಿ ಬಿದ್ದಿವೆ ಅಂತ ಯುಎಇ ಹೇಳಿದೆ. ಈ ದಾಳಿ ಬೆನ್ನಲ್ಲೇ ದುಬೈ ಜನರಿಗೆ ಮೊಬೈಲ್ನಲ್ಲಿ ಅಲರ್ಟ್ ಮೆಸೇಜ್ ಕೂಡ ಕಳಿಸಲಾಗಿತ್ತು. ಮಿಸೈಲ್ ಬರ್ತಿದೆ, ಕೂಡಲೇ ಸೇಫ್ ಆಗಿರೋ ಜಾಗಕ್ಕೆ ಹೋಗಿ ಅಂತ ವಾರ್ನಿಂಗ್ ಕೊಡಲಾಗಿತ್ತು. ಅಂದಾಗೆ ಜೂನ್ ತಿಂಗಳಲ್ಲಿ ಒಮ್ಮೆ ಇದೇ ತರದ ಫಾಲ್ಸ್ ಅಲಾರಾಮ್ ಅಂದ್ರೆ ಸುಳ್ಳು ಎಚ್ಚರಿಕೆ ಬಂದಿತ್ತು. ಅದನ್ನ ಬಿಟ್ರೆ ಕೊನೆಯದಾಗಿ ಮೇ ತಿಂಗಳಲ್ಲಿ ಈ ರೀತಿಯ ಮಿಸೈಲ್ ವಾರ್ನಿಂಗ್ ಕೊಡಲಾಗಿತ್ತು. ಅಂದ್ರೆ ಕಳೆದ ಕೆಲ ತಿಂಗಳುಗಳಿಂದ ಇರಾನ್ ಯುಎಇ ಮೇಲೆ ದಾಳಿ ಮಾಡಿರಲಿಲ್ಲ. ಆದ್ರೆ ಈಗ ಟೆನ್ಷನ್ ಇರೋದ್ರಿಂದ ಜನರಿಗೆ ಹುಷಾರಾಗಿರೋದಕ್ಕೆ ಅಲರ್ಟ್ ಮಾಡಲಾಗಿದೆ. ಆದ್ರೆ ಈ ದಾಳಿನ ನಾವು ಮಾಡಿಲ್ಲ ಅಂತ ಇರಾನ್ ಹೇಳಿದೆ. ಇದೊಂದು ಸುಳ್ಳು ಆರೋಪ. ಅಮೆರಿಕ ಮತ್ತು ಇಸ್ರೇಲ್ ಈ ಫಾಲ್ಸ್ ಫ್ಲಾಗ್ ಆಪರೇಷನ್ ಮಾಡಿವೆ ಅಂತ ಇರಾನ್ ವಿದೇಶಾಂಗ ಇಲಾಖೆ ಹೇಳಿದೆ. ಇನ್ನು ಈ ಘಟನೆಯಿಂದ ರೊಚ್ಚಿಗೆದ್ದಿರೋ ಯುಎಇ ಇರಾನ್ಗೆ ದೊಡ್ಡ ಶಾಕ್ ಕೊಟ್ಟಿದೆ. ಇರಾನ್ ಜೊತೆಗಿನ ಎಲ್ಲಾ ವ್ಯಾಪಾರ ವಹಿವಾಟನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಮುಂದಿನ ಆದೇಶ ಬರೋವರೆಗೂ ಇರಾನ್ ಜೊತೆ ಯಾವುದೇ ಆರ್ಥಿಕ ವ್ಯವಹಾರ ಇಲ್ಲ ಅಂತ ಹೇಳಿದೆ. ಸದ್ಯ ಯುಎಇ ತಗೊಂಡಿರೋ ಈ ನಿರ್ಧಾರ ಇರಾನ್ಗೆ ಅಮೆರಿಕದ ನಿರ್ಬಂಧಗಳಿಗಿಂತ ದೊಡ್ಡ ಶಾಕ್ ಕೊಡಬಹುದು ಅನ್ನೋ ವಿಶ್ಲೇಷಣೆ ನಡೀತಿದೆ. ಯಾಕಂದ್ರೆ ಇರಾನ್ಗೆ ಬೇಕಾಗೋ ಒಟ್ಟು ವಸ್ತುಗಳಲ್ಲಿ 1/3 ಭಾಗ ದುಬೈನಿಂದನೇ ಹೋಗ್ತಿತ್ತು. ಚೀನಾ ಮತ್ತು ಟರ್ಕಿಯನ್ನ ಹಿಂದಿಕ್ಕಿ ದುಬೈ 1ನೇ ಸ್ಥಾನದಲ್ಲಿತ್ತು ಅಂತ ಅಮೆರಿಕದ ನಿವೃತ್ತ ಸೇನಾಧಿಕಾರಿ ಮಾರ್ಕ್ ಕಿಮಿಟ್ ಹೇಳಿದ್ದಾರೆ. ಇನ್ನು ಈ ದಾಳಿ ಬಗ್ಗೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಯುಎಇ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಯುಎಇ ಭದ್ರತಾ ಸಲಹೆಗಾರ ಶೇಖ್ ತಹನೂನ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಜೊತೆ ಚರ್ಚೆ ನಡೆಸಿದ್ದಾರೆ. ಇರಾನ್ ಮತ್ತು ಅದರ ಪ್ರಾಕ್ಸಿ ಗುಂಪುಗಳ ವಿರುದ್ಧ ಒಟ್ಟಾಗಿ ಹೇಗೆ ಹೋರಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದಾರೆ. ಈ ಮೂಲಕ ಮತ್ತೆ ಇರಾನ್ ಮತ್ತು ಅಮೆರಿಕ ಹೊಡೆದಾಟ ಶುರುವಾಗೋ ಮುನ್ಸೂಚನೆ ಸಿಕ್ಕಿದೆ. ಇತ್ತ ಇರಾನ್ ಬೆಂಬಲಿತ ಹೌತಿಗಳು ಸೌದಿ ಅರೇಬಿಯಾ ಮೇಲೆ ಮತ್ತೆ ದಾಳಿ ಮಾಡಿದ್ದಾರೆ. ಸೌದಿ ಅರೇಬಿಯಾದ ದಕ್ಷಿಣ ಭಾಗದಲ್ಲಿರೋ ಅರಾಮ್ಕೋ ರಿಫೈನರಿ ಮೇಲೆ ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದ್ದೀವಿ ಅಂದಿದ್ದಾರೆ. ಯೆಮೆನ್ನ ಸಾದಾ ಮತ್ತು ಹಜ್ಜಾ ಪ್ರಾಂತ್ಯಗಳ ಮೇಲೆ ಯುದ್ಧ ವಿಮಾನಗಳನ್ನು ಹಾರಿಸಿ ಸೌದಿ ನಮ್ಮ ವಾಯುಪ್ರದೇಶ ಉಲ್ಲಂಘಿಸಿತ್ತು, ಹೀಗಾಗಿ ದಾಳಿ ಮಾಡಿದ್ವಿ ಅಂತ ಹೌತಿಗಳು ಹೇಳಿದ್ದಾರೆ. ಸದ್ಯ ಅಲ್ಲಾಗಿರೋ ಡ್ಯಾಮೇಜ್ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಇನ್ನು ಮಿಡ್ಲ್ ಈಸ್ಟ್ ಉದ್ವಿಗ್ನತೆ ನಡುವೆ ಅಮೆರಿಕ ದೊಡ್ಡ ನಿರ್ಧಾರ ತಗೊಳ್ಳಕ್ಕೆ ಮುಂದಾಗಿದೆ. ಗಲ್ಫ್ ದೇಶಗಳಿಂದ ತನ್ನ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳೋ ಬಗ್ಗೆ ಯೋಚಿಸುತ್ತಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಇರಾನ್ ಜೊತೆಗಿನ ಯುದ್ಧದಲ್ಲಿ ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ಹಾನಿಯಾಗಿದೆ, ಹೀಗಾಗಿ ಪೆಂಟಗನ್ ಈ ನಿರ್ಧಾರ ಮಾಡ್ತಿದೆ ಅಂತ ವಾಷಿಂಗ್ಟನ್ ರಿಪೋರ್ಟ್ ಹೇಳಿದೆ.
ಅಲ್ಲದೆ ಸದ್ಯ ಗಲ್ಫ್ನಲ್ಲಿ ಸೇನಾ ನೆಲೆಗಳನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋ ಚರ್ಚೆ ಅಮೆರಿಕದಲ್ಲಿ ನಡೀತಿದೆ. ಹಾಗೆ ಹಾಳಾಗಿರೋ ನೆಲೆಗಳನ್ನ ಮೊದಲಿನಂತೆ ಮತ್ತೆ ಕಟ್ಟೋದು ಬೇಡ ಅನ್ನೋ ಮಾತುಗಳು ಕೇಳ್ಬರ್ತಿವೆ. ಇದರ ಬದಲು ಸೇನಾ ನೆಲೆಗಳನ್ನ ಪಶ್ಚಿಮ ಭಾಗಕ್ಕೆ ಅಂದ್ರೆ ಜೋರ್ಡಾನ್ ಮತ್ತು ಇಸ್ರೇಲ್ ಕಡೆಗೆ ಸೈನಿಕರನ್ನ ಸ್ಥಳಾಂತರಿಸೋ ಬಗ್ಗೆ ಚರ್ಚೆ ನಡೀತಿದೆ ಅಂತ ಹೇಳಲಾಗ್ತಿದೆ. ಸದ್ಯ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸಿತ್ ಇನ್ನೂ ಅಫಿಷಿಯಲ್ ಆದೇಶ ಕೊಟ್ಟಿಲ್ಲ. ಆದ್ರೆ ಪೆಂಟಗನ್ ಮತ್ತು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಬಗ್ಗೆ ಪರಿಶೀಲನೆ ನಡೆಸ್ತಿವೆ ಅಂತ ರಿಪೋರ್ಟ್ ಹೇಳಿದೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂನವರು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಮತ್ತು ಬೋಧ್ಗಯಾ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ಇರಾನ್ ಜೊತೆಗೆ ಯಾವುದೇ ರೀತಿಯ ಮಾತುಕತೆಗಳು ನಡೆಯುತ್ತಿಲ್ಲ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು ನಡೆದಿವೆ ಅಂತ ಟ್ರಂಪ್ರ ಅಳಿಯ ಜೇರೆಡ್ ಕುಶ್ನರ್ ಹೇಳಿದ ಬೆನ್ನಲ್ಲೇ ಟ್ರಂಪ್ ಈ ತರ ಮಾತನಾಡಿದ್ದಾರೆ. ಅಲ್ಲದೆ ಇರಾನ್ ಬಂದರುಗಳ ದಿಗ್ಬಂಧನ ಹಾಗೆ ಮುಂದುವರೆದಿದೆ ಅಂದಿದ್ದಾರೆ. ಅತ್ತ ಹಾರ್ಮುಜ್ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿದೆ. ಆ ಜಲಸಂಧಿಯ ನೀರೊಳಗಿರೋ ಎಲ್ಲಾ ಮೈನ್ಗಳನ್ನ ತೆರವುಗೊಳಿಸಲಾಗಿದೆ ಅಂತಲೂ ಟ್ರಂಪ್ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಅತ್ತ ಇರಾನ್ ಬೇರೆದೇ ಮಾತುಗಳನ್ನಾಡ್ತಿದೆ. ಅಮೆರಿಕ ತನ್ನ ದಿಗ್ಬಂಧನ, ತೈಲ ನಿರ್ಬಂಧ ಮತ್ತು ಮಿತ್ರ ರಾಷ್ಟ್ರಗಳ ಮೂಲಕ ಬೆದರಿಕೆ ಹಾಕೋದನ್ನೆಲ್ಲ ನಿಲ್ಲಿಸೋವರೆಗೂ ಹಾರ್ಮುಜ್ ಬಂದ್ ಆಗಿರುತ್ತೆ ಅಂತ ಇರಾನ್ ಹೇಳಿದೆ. ಇನ್ನು ಇರಾನ್ ನಮ್ಗೆ ಶರಣಾಗಬೇಕು ಅಂತ ಟ್ರಂಪ್ ಹೇಳಿದ್ರಲ್ಲ, ಅದಕ್ಕೂ ಇರಾನ್ ಕಮೆಂಟ್ ಮಾಡಿದೆ. ನಾವು ಅಮೆರಿಕಾಗೆ ಸರೆಂಡರ್ ಆಗಲ್ಲ, ಬದಲಿಗೆ ಅದರೊಂದಿಗೆ ಮಾತುಕತೆಗೆ ರೆಡಿಯಾಗೇ ಇದ್ದೀವಿ ಅಂತ ಇರಾನ್ ಸುಪ್ರೀಂ ಲೀಡರ್ನ ಸಲಹೆಗಾರ ಮೊಹಮ್ಮದ್ ಮೊಕ್ಬರ್ ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ಟ್ರಂಪ್ ಹಾರ್ಮುಜ್ ಅಮೆರಿಕದ ಜಾಗ ಅಂತ ಹೇಳಿದ್ರು. ಅದರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದಾತ್ಮಕ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಗುರುತಿಸಿ ಅದರ ಮೇಲೆ ಹೊಸ ಯುಎಸ್ ಪ್ರದೇಶ ಅಂತ ಬರ್ದಿರೋ AI ಜನರೇಟೆಡ್ ಚಿತ್ರವೊಂದನ್ನ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇನ್ನು ಹಾರ್ಮುಜ್ ಭಾಗದಲ್ಲಿ ಇರಾನ್ ಮತ್ತು ಅಮೆರಿಕ ಮಧ್ಯೆ ಉದ್ವಿಗ್ನತೆ ಜಾಸ್ತಿ ಆಗ್ತಿದೆ. ಇದರಿಂದಾಗಿ ಹೆಚ್ಚಿನ ನೌಕೆಗಳು ಇರಾನ್ ಕರಾವಳಿ ಮೂಲಕ ಸಾಗೋ ಬದಲು ಒಮನ್ ಮಾರ್ಗವನ್ನ ಬಳಸ್ತಿವೆ ಅಂತ ರಾಯ್ಟರ್ಸ್ ವರದಿ ಮಾಡಿವೆ. ಕಳೆದ 2 ವಾರಗಳಲ್ಲಿ ಈ ಭಾಗದಲ್ಲಿ 80%ಕ್ಕೂ ಹೆಚ್ಚು ನೌಕೆಗಳು ಸಂಚರಿಸಿವೆ ಅಂತ ವರದಿ ಹೇಳಿದೆ. ಇನ್ನು ಮಿಡ್ಲ್ ಈಸ್ಟ್ ಉದ್ವಿಗ್ನತೆಯಿಂದ ತೈಲ ಬೆಲೆ ಹಾಗೆ ಮೇಲೇರ್ತಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಬೆಲೆ $91 ದಾಟಿತ್ತು. ಮತ್ತೊಂದು ಕಡೆ ಇರಾನ್ಗೆ ರಷ್ಯಾ ಆಯುಧಗಳನ್ನ ಸಪ್ಲೈ ಮಾಡ್ತಿದೆ ಅಂತ ಅಮೆರಿಕದ NBC ಮಾಧ್ಯಮ ವರದಿ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಯುದ್ಧದಲ್ಲಿ ಇರಾನ್ನ ಶಸ್ತ್ರಾಸ್ತ್ರಗಳ ದಾಸ್ತಾನುಗಳು ಸ್ವಲ್ಪ ಖಾಲಿಯಾಗಿದ್ವು. ಹೀಗಾಗಿ ಅವುಗಳನ್ನ ಮತ್ತೆ ರೀಸ್ಟಾಕ್ ಮಾಡಿ ಇಟ್ಕೊಳ್ಳೋಕೆ ಇರಾನ್ಗೆ ರಷ್ಯಾ ಆಯುಧಗಳನ್ನ ನೀಡ್ತಿದೆ. ಕ್ಯಾಸ್ಪಿಯನ್ ಸಮುದ್ರದ ಮಾರ್ಗದ ಮೂಲಕ ರಷ್ಯಾದ ಹಡಗುಗಳು ಸ್ಫೋಟಕ, ಡ್ರೋನ್ ಬಿಡಿಭಾಗಗಳನ್ನೆಲ್ಲ ತರ್ತಿವೆ. ಇದೆಲ್ಲ ಇರಾನ್ನ ಅಮೀರಾಬಾದ್ ಬಂದರ್ಗೆ ಸಾಗಿಸಲಾಗ್ತಿದೆ. ಯುರೋಪ್ ದೇಶಗಳ ಕಣ್ಣಿಗೆ ಬೀಳದಂತೆ ಈ ಗುಪ್ತ ಜಲಮಾರ್ಗವನ್ನ ಬಳಸಿಕೊಳ್ಳಲಾಗಿದೆ ಅಂತ ರಿಪೋರ್ಟ್ ಹೇಳಿದೆ. ಅಂದಹಾಗೆ ಈ ಹಿಂದೆ ಯುಕ್ರೇನ್ ಯುದ್ಧಕ್ಕಾಗಿ ಇರಾನ್ ರಷ್ಯಾಗೆ ಡ್ರೋನ್ಗಳನ್ನ ನೀಡಿತ್ತು. ಆದ್ರೀಗ ಇರಾನ್ ಸಂಘರ್ಷದಲ್ಲಿ ಇರೋದ್ರಿಂದ ರಷ್ಯಾ ಅದಕ್ಕೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಅಮೆರಿಕ ಮತ್ತು ಕೆನಡಾ ಮಧ್ಯೆ ಕೊನೆಯ ಗಳಿಗೆಯಲ್ಲಿ ತಾತ್ಕಾಲಿಕ ವ್ಯಾಪಾರ ಒಪ್ಪಂದ ಆಗಿದೆ. ಕೆನಡಾ ವಸ್ತುಗಳ ಆಮದಿನ ಮೇಲೆ 50% ಟ್ಯಾರಿಫ್ ಅನ್ನ 3 ದಿನಗಳ ಕಾಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಡೆ ಹಿಡಿದಿದ್ದಾರೆ. ಈ ಬಗ್ಗೆ ಟ್ರುತ್ ಸೋಷಿಯಲ್ನಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಪೇಪರ್ ವರ್ಕ್ಸ್ ಮುಗಿಯೋದು ಬಾಕಿ ಇದೆ, ನಮ್ಮಿಬ್ಬರ ಮಧ್ಯೆ ಡೀಲ್ ಆಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಈ 50% ಟ್ಯಾರಿಫ್ ಜಾರಿಯಾಗಿದ್ರೆ ಹಾಕಿ ಸ್ಟಿಕ್ಸ್ನಿಂದ ಹಿಡಿದು ಹಲವು ವಸ್ತುಗಳನ್ನ ಒಳಗೊಂಡಂತೆ ಕೆನಡಾ ಎಕ್ಸ್ಪೋರ್ಟ್ಗೆ ದೊಡ್ಡ ಏಟು ಬೀಳ್ತಿತ್ತು. ಮೆಕ್ಸಿಕೋ ಬಿಟ್ರೆ ಅಮೆರಿಕಾಗೆ ಕೆನಡಾನೇ 2ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಕಳೆದ ವರ್ಷ 2 ದೇಶಗಳ ಮಧ್ಯೆ $880 ಬಿಲಿಯನ್ ಬಿಸಿನೆಸ್ ನಡೆದಿತ್ತು. ಹೀಗಾಗಿ ಟ್ಯಾರಿಫ್ ಹಾಕಿದ್ರೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಕೆನಡಾ ವಾರ್ನಿಂಗ್ ಕೊಟ್ಟಿತ್ತು. ಡಿಸ್ಕವರಿ ಚಾನೆಲ್ ರಿಲೀಸ್ ಮಾಡಿರೋ ಆಪರೇಷನ್ ಸಿಂಧೂರ್ ಡಾಕ್ಯುಮೆಂಟರಿ ನೋಡಿ ಪಾಕಿಸ್ತಾನ ಉರಿದು ಬಿದ್ದಿದೆ. ತಕ್ಷಣ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿರೋ ಪಾಕ್ ಸೇನೆಯ ಮೀಡಿಯಾ ವಿಂಗ್ ISPR ಇದನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದೆ. ಇದೊಂದು ಬಾಲಿವುಡ್ ಸ್ಟೈಲ್ನ ಪ್ರೊಪಗಾಂಡಾ ವಿಡಿಯೋ. ಭಾರತ ತನ್ನ ಸೇನಾ ವೈಫಲ್ಯವನ್ನ ಯಶಸ್ವಿ ಆಪರೇಷನ್ ತರ ತೋರಿಸ್ಕೊಳ್ತಿದೆ ಅಂತ ಅದು ಚೀರಾಡಿದೆ. ಜೊತೆಗೆ ಈ ವಿಡಿಯೋ ಸಂಪೂರ್ಣ ಒನ್ ಸೈಡೆಡ್ ಆಗಿದೆ ಅಂತ ISPR ಹೇಳಿದೆ. ಇದರಲ್ಲಿ ಭಾರತ ಈ ಕಾರ್ಯಾಚರಣೆಯನ್ನ 100% ಮಿಷನ್ ಸಕ್ಸಸ್ ಅಂತ ಹೇಳಿರೋದನ್ನ ತಳ್ಳಿ ಹಾಕಿರೋ ಪಾಕ್, ನಾವು ಕೂಡ ಯಶಸ್ವಿಯಾಗಿ ರೆಸ್ಪಾಂಡ್ ಮಾಡಿ ಭಾರತದ ಏರ್ಕ್ರಾಫ್ಟ್ಗಳನ್ನ ಹೊಡೆದುರುಳಿಸಿದ್ವಿ ಅಂತ ಹೇಳ್ಕೊಂಡಿದೆ. ಅಲ್ಲದೆ 2 ದೇಶಗಳ DGMOಗಳ ಮಾತುಕತೆಯಿಂದ ಈ ಸಂಘರ್ಷ ನಿಲ್ಲದೆ ಹೊರತು ಯಾವುದೇ ಒಂದು ಕಡೆಯವರು ಗೆದ್ದಿದ್ದಕ್ಕೆ ಅಲ್ಲ ಅಂತ ಸಮರ್ಥಿಸಿಕೊಂಡಿದೆ. ಇಷ್ಟೇ ಅಲ್ಲದೆ ಪಹಲ್ಗಾಮ್ ಉಗ್ರ ದಾಳಿ ಮತ್ತು ಸೇನಾ ಕಾರ್ಯಾಚರಣೆಯ ಟೈಮಿಂಗ್ಸ್ ಅನ್ನ ಈ ಡಾಕ್ಯುಮೆಂಟರಿಯಲ್ಲಿ ತಪ್ಪಾಗಿ ತೋರಿಸಲಾಗಿದೆ ಅಂತ ಪಾಕ್ ಹೇಳಿದೆ. ಅಂದಹಾಗೆ ಈ ಡಾಕ್ಯುಮೆಂಟರಿಯನ್ನ ಆಗಸ್ಟ್ 15ರಂದು ಬಿಡುಗಡೆ ಮಾಡಲಾಯಿತು. ಇದರಲ್ಲಿ 2 ಎಪಿಸೋಡ್ಗಳಿದ್ವು. ಪಹಲ್ಗಾಮ್ ದಾಳಿಗೆ ಭಾರತ ಹೇಗೆ ತಿರುಗೇಟು ನೀಡಿತ್ತು, 88 ಗಂಟೆಗಳ ಕಾಲ ನಡೆದ ಈ ಆಪರೇಷನ್ನ ಹೇಗೆ ಪ್ಲಾನ್ ಮಾಡಿದ್ರು ಅನ್ನೋ ವಿಚಾರಗಳನ್ನ ಇದರಲ್ಲಿ ತೋರಿಸಲಾಗಿದೆ. ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷ ಈಗ ಭಯಾನಕವಾಗ್ತಿದೆ. ಯುಕ್ರೇನ್ ರಾತ್ರೋರಾತ್ರಿ ರಷ್ಯಾ ಮೇಲೆ ಬರೋಬ್ಬರಿ 800 ಡ್ರೋನ್ಗಳನ್ನ ಸುರಿದಿದೆ. ಇದರಲ್ಲಿ ಸುಮಾರು 791 ಡ್ರೋನ್ಗಳನ್ನ ಹೊಡೆದಾಕಿದ್ದೇವೆ ಅಂತ ರಷ್ಯಾದ ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದೆ.
ಅಲ್ಲದೆ ಇದರಲ್ಲಿ 600ಕ್ಕೂ ಅಧಿಕ ಡ್ರೋನ್ಗಳು ರಷ್ಯಾ ರಾಜಧಾನಿ ಮಾಸ್ಕೋ ಕಡೆಗೆ ನುಗ್ಗಿ ಬರ್ತಿದ್ವು ಅಂತ ಅಲ್ಲಿನ ಮೇಯರ್ ಸರ್ಗೆ ಸೊಬ್ಯಾನಿನ್ ತಿಳಿಸಿದ್ದಾರೆ. ಈ ದಾಳಿಯಿಂದ ಯಾವುದೇ ರೀತಿ ಸಾವು ಸಂಭವಿಸಿಲ್ಲ. ಇಷ್ಟೇ ಅಲ್ಲದೆ ಯುಕ್ರೇನ್ ಜಪೋರಿಜಿಯಾ ನ್ಯೂಕ್ಲಿಯರ್ ಪ್ಲಾಂಟ್ ಹತ್ರದಲ್ಲೇ ಡ್ರೋನ್ ದಾಳಿ ಮಾಡಿದೆ. ಇದರಿಂದ ಓರ್ವ ನ್ಯೂಕ್ಲಿಯರ್ ಸ್ಪೆಷಲಿಸ್ಟ್ ಮೃತಪಟ್ಟು 17 ಮಂದಿ ಗಾಯಗೊಂಡಿದ್ದಾರೆ ಅಂತ ರಷ್ಯಾ ತಿಳಿಸಿದೆ. ಅಂದಹಾಗೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯುಕ್ರೇನ್ನ ಆಗ್ನೇಯ ಭಾಗದಲ್ಲಿದೆ. ಆದರೆ 2022ರಿಂದ ಇದು ರಷ್ಯಾದ ಕಂಟ್ರೋಲ್ನಲ್ಲಿದೆ. ಇನ್ನು ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ವರ್ಷದ ನವೆಂಬರ್ನಲ್ಲಿ ಮೀಟ್ ಆಗಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಕೂಡಲೇ ಮೀಟಿಂಗ್ ಫಿಕ್ಸ್ ಮಾಡುವಂತೆ ತಮ್ಮ ಅಧಿಕಾರಿಗಳಿಗೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ನವೆಂಬರ್ನಲ್ಲಿ ಟ್ರಂಪ್ ತಮ್ಮ ಮುಂದಿನ ಏಷ್ಯಾ ಪ್ರವಾಸ ಮಾಡೋ ಪ್ಲಾನ್ನಲ್ಲಿದ್ದಾರೆ. ಆಗ ಚೀನಾದ ಶೆಂಜನ್ನಲ್ಲಿ ಏಷ್ಯಾ ಪೆಸಿಫಿಕ್ ಎಕಾನಮಿಕ್ ಕೋಆಪರೇಷನ್ ಸಭೆ ನಡೆಯಲಿದೆ. ಅದೇ ಟೈಮ್ನಲ್ಲಿ ಕಿಮ್ ಜೊತೆ ಖುದ್ದಾಗಿ ಮಾತನಾಡೋಕೆ ಟ್ರಂಪ್ ಸೀಕ್ರೆಟ್ ಆಗಿ ಚರ್ಚೆ ನಡೆಸಿದ್ದಾರೆ ಅಂತ ವರದಿಯಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದೀಗ 2020ರಲ್ಲಿ ಅಮೆರಿಕದಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆ ಬಗ್ಗೆ ದೊಡ್ಡ ಹೇಳಿಕೆ ನೀಡಿದ್ದಾರೆ. ಈ ಚುನಾವಣೆ ವೇಳೆ 24,000ಕ್ಕೂ ಅಧಿಕ ಅಮೆರಿಕ ನಾಗರಿಕದಲ್ಲದವರು ಅಕ್ರಮವಾಗಿ ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅಮೆರಿಕದ ಸೆನ್ಸಸ್ ಬ್ಯೂರೋ ಈ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ. 12,80,00,000 ವೋಟರ್ ರೆಕಾರ್ಡ್ ಚೆಕ್ ಮಾಡಲಾಗಿದೆ. ಇದರಲ್ಲಿ 24,000ಕ್ಕೂ ಹೆಚ್ಚು ಅಕ್ರಮ ವೋಟ್ ಪತ್ತೆಯಾಗಿವೆ. ಇನ್ನು 3,20,00,000 ವೋಟರ್ಸ್ ಡೇಟಾ ಚೆಕ್ ಮಾಡಬೇಕಿದೆ. ಆಗ ಈ ಅಕ್ರಮದ ಸಂಖ್ಯೆ ಇನ್ನೂ ದೊಡ್ಡದಾಗಲಿದೆ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಅಂದಹಾಗೆ ಮಂಗಳವಾರ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಹೊಗಳಿ ಟ್ರಂಪ್ ಈ ಆಕ್ಟ್ ಪಾಸ್ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಭಾರತದಲ್ಲಿ ವೋಟರ್ ಐಡಿ ಮೂಲಕನೇ ಚುನಾವಣೆ ನಡೆಯುತ್ತೆ. ಆದ್ರೆ ನಮ್ಮಲ್ಲಿ ವೋಟರ್ ಐಡಿ ಇಲ್ಲದೆ ಚುನಾವಣೆ ನಡೆಸ್ತಿರೋದಕ್ಕೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ನಮ್ಮನ್ನ ಪ್ರಶ್ನೆ ಮಾಡಿದ್ರು. ಸೊ ನಮಗೂ ಭಾರತ ತರಹ ಸಿಸ್ಟಮ್ ಬೇಕು, ಅದಕ್ಕೆ ಸೇವ್ ಅಮೆರಿಕಾ ಆಕ್ಟ್ ಪಾಸ್ ಆಗಬೇಕು ಅಂತ ಟ್ರಂಪ್ ಈಗ ಮತ್ತೆ ಹೇಳಿದ್ದಾರೆ. ಇನ್ನು ಟ್ರಂಪ್ರ ಭಾರತದ ಚುನಾವಣಾ ವ್ಯವಸ್ಥೆಯ ಹೊಗಳಿಕೆಗೆ ಭಾರತದ ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡಿದೆ. ಭಾರತದ ಚುನಾವಣಾ ವ್ಯವಸ್ಥೆಯು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದೆ. ಇದರ ವಿಶ್ವಾಸಾರ್ಹತೆ ಪ್ರಪಂಚಕ್ಕೆ ಗೊತ್ತಿದೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಹೇಗ್ನಲ್ಲಿರೋ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂದ್ರೆ ಐಸಿಸಿ ವಿರುದ್ಧ ಅಮೆರಿಕದ ಟ್ರಂಪ್ ಸರ್ಕಾರ ಈಗ ದೊಡ್ಡ ಆಕ್ಷನ್ ತಗೊಂಡಿದೆ. ಅಮೆರಿಕ ಈಗ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಅಧ್ಯಕ್ಷೆ ಜಪಾನ್ನ ಟೊಮೊಕೊ ಅಕಾನೆ ಅವರ ಮೇಲೆ ಸ್ಯಾಂಕ್ಷನ್ ಹಾಕಿದೆ. ಹಾಗೆ ಐಸಿಸಿಯ ಹಿರಿಯ ವಕೀಲ ಸೆನೆಗಲ್ನ ಅಬ್ದುಲಾಯೆ ಸೇಯೆ ಮೇಲೂ ಸ್ಯಾಂಕ್ಷನ್ಸ್ ಹೇರಿದೆ. ಈ ಸ್ಯಾಂಕ್ಷನ್ಸ್ ಅನ್ನು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ ಅನೌನ್ಸ್ ಮಾಡಿದ್ದಾರೆ. ಐಸಿಸಿ ವ್ಯಾಪ್ತಿಗೆ ಬರದ ದೇಶಗಳ ಅಧಿಕಾರಿಗಳನ್ನ ತನಿಖೆ ಮಾಡೋಕೆ ಮತ್ತು ಅರೆಸ್ಟ್ ಮಾಡೋಕೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಂದಾಗೆ ಯುದ್ಧಾಪರಾಧ ತನಿಖೆ ಮಾಡೋಕೆ 2002ರಲ್ಲಿ ಶುರುವಾದ ಐಸಿಸಿಯಲ್ಲಿ ಅಮೆರಿಕ ಸದಸ್ಯ ರಾಷ್ಟ್ರ ಆಗಿಲ್ಲ. ಈ ಹಿಂದೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ಮಾಜಿ ಡಿಫೆನ್ಸ್ ಮಿನಿಸ್ಟರ್ ಯೋ ಗ್ಯಾಲೆಂಟ್ ವಿರುದ್ಧ ಅರೆಸ್ಟ್ ವಾರೆಂಟ್ ಕೊಟ್ಟಿದ್ರು. ಹಾಗೆ ಅಫ್ಘಾನಿಸ್ತಾನದಲ್ಲಿರೋ ಅಮೆರಿಕನ್ ಸೈನಿಕರ ಮೇಲೆ ತನಿಖೆ ಶುರು ಮಾಡಿದಾಗಲೂ ಅಮೆರಿಕ ಐಸಿಸಿ ಅಧಿಕಾರಿಗಳ ಮೇಲೆ ಸ್ಯಾಂಕ್ಷನ್ಸ್ ಹಾಕಿತ್ತು. ಇದೇ ಸ್ಯಾಂಕ್ಷನ್ಸ್ ವಿಚಾರವಾಗಿ ಕಳೆದ ಜೂನ್ನಲ್ಲಿ 3 ಐಸಿಸಿ ಜಡ್ಜ್ಗಳು ಟ್ರಂಪ್ ಸರ್ಕಾರದ ವಿರುದ್ಧ ಕೇಸ್ ಕೂಡ ಹಾಕಿದ್ರು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ರೂಬಿಯೋ ಮುಂದಿನ ದಿನಗಳಲ್ಲಿ ಐಸಿಸಿಯನ್ನ ಇನ್ನಷ್ಟು ವೀಕ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಸಿರಿಯಾಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಮುಖ್ಯಸ್ಥ ರಾಫೆಲ್ ಗ್ರಾಸಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿರಿಯಾದಲ್ಲಿ ಟನ್ಗಟ್ಟಲೆ ಪರಮಾಣು ವಸ್ತುಗಳು ಪತ್ತೆಯಾಗಿವೆ. ಯಾರಿಗೂ ಗೊತ್ತಿಲ್ಲದ ರಹಸ್ಯ ಜಾಗದಲ್ಲಿ ಈ ವಸ್ತುಗಳು ಸಿಕ್ಕಿವೆ ಅಂತ ಹೇಳಿದ್ದಾರೆ. ಹಿಂದಿನ ಸರ್ಕಾರದ ಕಾಲದಲ್ಲಿ ಇದನ್ನ ಬಚ್ಚಿಡಲಾಗಿತ್ತು ಅಂತ ಗೊತ್ತಾಗಿದೆ. ಹೊಸ ಜಾಗದಲ್ಲಿ ಈ ವಸ್ತು ಇಟ್ಟಿರೋ ಬಗ್ಗೆ ಈಗಿನ ಸರ್ಕಾರ ಮಾಹಿತಿ ಕೊಟ್ಟಿತ್ತು. ನಮಗೆ ಈ ಬಗ್ಗೆ ಮಾಹಿತಿ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೊಂದು ಪ್ರಮಾಣದ ಪರಮಾಣು ಕೆಟ್ಟ ಕೆಲಸ ಅಂದ್ರೆ ಅಣ್ವಸ್ತ್ರ ಮಾಡೋಕೆ ಬಳಕೆಯಾಗುವ ಅಪಾಯ ಇತ್ತು ಅಂದಿದ್ದಾರೆ. ಈ ಬಗ್ಗೆ ಸಿರಿಯಾದ ವಿದೇಶಾಂಗ ಸಚಿವ ಅಸಾದ್ ಅಲ್ ಶಿಬಾನಿ ಕೂಡ ಮಾತನಾಡಿದ್ದಾರೆ. ಈ ಪರಮಾಣು ವಸ್ತುಗಳಿಂದ ಯಾರಿಗೂ ಯಾವುದೇ ಅಪಾಯ ಇಲ್ಲ. ಇದು ಸಿರಿಯಾದ ಹಿಡಿತದಲ್ಲೇ ಇರುತ್ತೆ. ಐಎಇಎ ಅಂಡರ್ನಲ್ಲೇ ಸೇಫ್ ಆಗಿ ಕಾಪಾಡ್ತೀವಿ ಅಂದಿದ್ದಾರೆ. ಶಾಂತಿಯುತ ಕೆಲಸಗಳಿಗೆ ಮಾತ್ರ ಇದನ್ನ ಬಳಸ್ತೀವಿ ಅಂತ ಹೇಳಿದ್ದಾರೆ. ಬಾಂಗ್ಲಾ ಪ್ರಧಾನಿ ತಾರಿಕ್ ರೆಹಮಾನ್ ಅವರ ಮುಂಬರೋ ಭಾರತ ಭೇಟಿ ಬಗ್ಗೆ ಅಲ್ಲಿನ ಭಾರತೀಯ ರಾಯಭಾರಿ ದಿನೇಶ್ ತ್ರಿವೇದಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ನಲ್ಲಿ ನಡೆಯಲಿರೋ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸೋಕೆ ರೆಹಮಾನ್ ಬರ್ತಿದ್ದಾರೆ. ಅವರ ಈ ಭೇಟಿಯನ್ನ ಸ್ಮರಣೀಯವಾಗಿಸಬೇಕು ಅಂತ ಪ್ರಧಾನಿ ಮೋದಿ ಕೂಡ ಬಯಸ್ತಿದ್ದಾರೆ ಅಂತ ತ್ರಿವೇದಿ ತಿಳಿಸಿದ್ದಾರೆ. ಶೇಖ್ ಹಸೀನಾ ಹಸ್ತಾಂತರ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರೋದ್ರಿಂದ ಈಗ ಸಂಬಂಧ ಇಂಪ್ರೂವ್ ಮಾಡಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಈ ಮಾತುಗಳು ಕೇಳಿಬಂದಿವೆ. ಇನ್ನೊಂದು ಕಡೆ ತೀಸ್ತಾ ನದಿ ಹಂಚಿಕೆ ವಿಚಾರವಾಗಿ ಬಾಂಗ್ಲಾ ಕಡೆಯಿಂದ ಇಂಟ್ರೆಸ್ಟಿಂಗ್ ಹೇಳಿಕೆ ಬಂದಿದೆ. ಈ ಬಗ್ಗೆ ಮಾತನಾಡಿರೋ ಬಾಂಗ್ಲಾ ಜಲಸಂಪನ್ಮೂಲ ಸಚಿವ ಶಾಹಿದುದ್ದೀನ್ ಚೌಧರಿ, ಈ ವಿವಾದದಿಂದ ಭಾರತದ ಜೊತೆಗಿನ ಸಂಬಂಧ ಹಾಳಾಗೋದು ನಮಗೆ ಇಷ್ಟ ಇಲ್ಲ ಅಂದಿದ್ದಾರೆ. ಭಾರತ ನಮಗೆ ಮಿತ್ರ ರಾಷ್ಟ್ರ, ಆದ್ರೆ ಅವರು ತಮ್ಮ ಹಿತಾಸಕ್ತಿಗಳ ಜೊತೆಗೆ ನಮ್ಮ ಹಿತಾಸಕ್ತಿ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದಾಗೆ ತೀಸ್ತಾ ನದಿ ನಿರ್ವಹಣೆಗೆ ಬಾಂಗ್ಲಾದೇಶ ಇತ್ತೀಚೆಗಷ್ಟೇ
ಚೀನಾ ಬಳಿ ಟೆಕ್ನಿಕಲ್ ಸಪೋರ್ಟ್ ಕೇಳಿದ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ಸ್ ನಡೀತಾ ಇವೆ. ಇನ್ನು ನೇಪಾಳ ಪ್ರವಾಸದಲ್ಲಿರೋ ನಮ್ಮ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ನೇಪಾಳ ಪಿಎಂ ಬಾಲೆನ್ ಶಾರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ವೃದ್ಧಿಸೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದೇ ಟೈಮ್ನಲ್ಲಿ ಭಾರತದ ಕಡೆಯಿಂದ ನೇಪಾಳಿ ಸೇನೆಗೆ ಅಗತ್ಯ ಇರೋ ಮಿಲಿಟರಿ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಹಸ್ತಾಂತರಿಸಲಾಗಿದೆ. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅರ್ಮೇನಿಯಾಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ದೇಶಗಳ ನಡುವಿನ ಸಹಯೋಗ ಹೆಚ್ಚಿಸೋಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ರಿಸರ್ಚ್, ಡೆವಲಪ್ಮೆಂಟ್, ಇನೋವೇಷನ್ ಮತ್ತು ಉತ್ಪಾದನೆ ಹೆಚ್ಚಿಸೋಕೆ ಈ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ. ಭಾರತ ಕಡೆಯಿಂದ ರಾಜೇಶ್ ಕುಮಾರ್ ಮತ್ತು ಅರ್ಮೇನಿಯಾ ಕಡೆಯಿಂದ ಅಲ್ಲಿನ ಹೈಟೆಕ್ ಇಂಡಸ್ಟ್ರಿಯ ಸಚಿವ ಡಾವಿಡ್ ಟಾಡೆವುಸ್ಯಾನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಹಾಗೆ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ರಕ್ಷಣಾ ಕೈಗಾರಿಕಾ ಸಹಯೋಗ ವಿಸ್ತರಿಸೋಕೆ ಕಮಿಟ್ ಆಗಿರೋದಾಗಿ ಉಭಯ ನಾಯಕರು ಪುನರುಚ್ಚಾರ ಮಾಡಿದ್ದಾರೆ. ಭಾರತ ಮತ್ತು ರಷ್ಯಾ ಮಧ್ಯೆ ಕನೆಕ್ಟಿವಿಟಿ ಸ್ಟ್ರಾಂಗ್ ಮಾಡೋಕೆ 2027ರಲ್ಲಿ ಆರ್ಕ್ಟಿಕ್ ಸಮುದ್ರದ ಮೂಲಕ ಮೊದಲ ಶಿಪ್ ಕಳಿಸೋಕೆ ಭಾರತ ಪ್ಲಾನ್ ಮಾಡ್ತಿದೆ. ಇದರ ಎಕಾನಮಿಕ್ ಬೆನಿಫಿಟ್ಸ್ ಯೂಸ್ ಮಾಡ್ಕೊಳ್ಳೋಕೆ ರಷ್ಯಾದ ಆರ್ಖಾಂಗೆಲ್ಸ್ಕ್ ಪ್ರಾಂತ್ಯದ ಜೊತೆ ಮಾತುಕತೆ ನಡೆಯುತ್ತಿದೆ. ಇತ್ತೀಚೆಗೆ ನಡೆದ ಆರ್ಕ್ಟಿಕ್ ರೀಜನ್ಸ್ ಫಾರಂನಲ್ಲೂ ಭಾರತದ ಅಧಿಕಾರಿಗಳು ಭಾಗವಹಿಸಿ ಚರ್ಚೆ ನಡೆಸಿದ್ದು, ಈ ರೂಟ್ನಿಂದ ಭಾರತಕ್ಕೆ ದೊಡ್ಡ ಅವಕಾಶ ಇದೆ ಅಂತ ಅಲ್ಲಿನ ಗವರ್ನರ್ ಹೇಳಿದ್ದಾರೆ. ರಷ್ಯಾದ ಈ ಭಾಗದಲ್ಲಿ ಎಲ್ಎನ್ಜಿ, ನಿಕೆಲ್, ತಾಮ್ರ, ಪ್ಲಾಟಿನಂ ಸೇರಿ ಅಪಾರ ನ್ಯಾಚುರಲ್ ರಿಸೋರ್ಸಸ್ ಇದೆ. ಹೀಗಾಗಿ ಆರ್ಖಾಂಗೆಲ್ಸ್ಕ್ ಶಿಪ್ ಯಾರ್ಡ್ಗಳಲ್ಲಿ ಭಾರತಕ್ಕೆ ಹಡಗುಗಳನ್ನು ಕಟ್ಟಿಕೊಡೋದು, ಕಾರ್ಗೋ ಮೂವ್ಮೆಂಟ್ ಮತ್ತು ಪೋರ್ಟ್ ಸುತ್ತ ಪ್ರೊಡಕ್ಷನ್ ಯೂನಿಟ್ಸ್ ಹಾಕೋ ಬಗ್ಗೆ ಎರಡೂ ದೇಶಗಳ ಮಧ್ಯೆ ಚರ್ಚೆ ನಡೆಯುತ್ತಿದೆ. ಇತ್ತ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ನಲ್ಲಿ ದೊಡ್ಡ ದುರಂತ ನಡೆದಿದೆ. ಚಿನ್ನದ ಗಣಿಯೊಂದು ದಿಢೀರಂತ ಕುಸಿದು ಬಿದ್ದ ಪರಿಣಾಮ 30 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಇನ್ನೂ ಹಲವರು ಮಣ್ಣಿನಡಿ ಸಿಲುಕಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ದೇಶದ ಪಶ್ಚಿಮ ಭಾಗದ ನಾನಾ ಮಾಂಬೇರೆ ಪ್ರಾಂತ್ಯದ ಅಬ್ಬಾ ಅನ್ನೋ ಜಾಗದಲ್ಲಿ ಈ ದುರಂತ ನಡೆದಿದೆ. ನಾಪತ್ತೆಯಾದವರಿಗಾಗಿ ಶೋಧ ನಡೆಯುತ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.